ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಮಾಜಿ ನಿರ್ದೇಶಕರು ಮತ್ತು ಹೆಮ್ಮಿಗೆ ಗ್ರಾಮದ ಉದ್ಯಮಿ ಕಾಳೇಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಲಯನ್ಸ್ ಕ್ಲಬ್ ಆಫ್ ಮಂಡ್ಯ ಅಕ್ಷಯ ಸಂಸ್ಥೆ ವತಿಯಿಂದ ಮಂಡ್ಯ ಜಿಲ್ಲಾಸ್ಪತ್ರೆಗೆ ಒಳ ರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಈ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಕಾಳೇಗೌಡ ಅವರ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಈಗ ಮಾಮೂಲಿ ಕೊಟ್ಟು ಫೋಟೋ ತೆಗಿ ಹಾಂ ಮೇಡಮ್ ಒಳಗೆ ಅವ್ರು ಬರಬೇಕಲ್ಲ. ಫೋಟೋ ವಿಡಿಯೋ ಮಾಡ್ತಾ ಇದ್ದೀನಿ. ಫೋಟೋ ಬೇಕು ಫೋಟೋ ತಗೊಳ್ಳಿ. ಅಣ್ಣ ಒಳಗಡೆ ಓಕೆ ಅಣ್ಣ. ಮಗ ಇತ್ತಿಸಿ ಪಾಪಿ ತಪ್ಪಿಸಿ. ಓಕೆ ಅಣ್ಣ, ಸೂಪರ್. ಓಕೆ ಸರ್, ಮೊಬೈಲ್ ಓಕೆ ಓಕೆ. ತಗೊಳ
ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಂತಾರಾಷ್ಟ್ರೀಯ ಲೆನ್ಸ್ ಕ್ಲಬ್ 317G 1ನೇ ಉಪರಾಜ್ಯಪಾಲ ನಾರಾಯಣಸ್ವಾಮಿರವರು ಮಾತನಾಡಿ, ಲೆನ್ಸ್ ಕ್ಲಬ್ ಆಫ್ ಮಂಡ್ಯ ಅಕ್ಷಯ ವತಿಯಿಂದ ಎಮ್ಮಿಗೆ ಗ್ರಾಮದ ನಿವಾಸಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕರು ಮತ್ತು ಉದ್ಯಮಿಯಾಗಿರುವ ಕಾಡೇಗೌಡ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ, ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಹಣ್ಣು ಮತ್ತು ಬ್ರೆಡ್ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾಡೇಗೌಡರು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬದಂದು ಇದೇ ರೀತಿ ಸೇವಾ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ. ಇಂದು ಮಧ್ಯಾಹ್ನ ವೃದ್ಧಾಶ್ರಮದಲ್ಲಿ ಊಟದ ವ್ಯವಸ್ಥೆ ಸಹ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಮಾಜ ಸೇವೆ ಮುಂದುವರಲಿ ಅಂತ ಅವರು ಹೇಳಿದರು. ಈ ದಿನ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮಂಡ್ಯ ಅಕ್ಷಯ ಇದರ ವತಿಯಿಂದ ನಮ್ಮ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕದ ಮಾಜಿ ನಿರ್ದೇಶಕರಾದ ಎಮ್ಗೆ ಗ್ರಾಮದ ನಿವಾಸಿಯಾದ ಹಾಗೂ ಉದ್ಯಮಿಗಳಾದಂಥ ಶ್ರೀಯುತ ಕಾಳೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಈ ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಹಣ್ಣು ಹಂಪಲ ಮತ್ತು ಹೆರಿಗೆ ವಾರ್ಡ್ಗೆ ಬ್ರೆಡ್ಗಳನ್ನು ವಿತರಣೆಯನ್ನು ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆಯ ಮುಖ್ಯ ಅಧೀಕ್ಷಕರಾದಂಥ ಅವರ ಸಹಕಾರದೊಂದಿಗೆ ನಮ್ಮ ಎಲ್ಲ ಕ್ಲಬ್ಬಿನ ಸದಸ್ಯರೊಂದಿಗೆ ಹಾಗೂ ಇನ್ನಿತರ ಕಾಳೇಗೌಡರ ಒಂದು ಸ್ನೇಹ ಬಳಗದ ಜೊತೆಗೂಡಿ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರು ಪ್ರತಿ ವರ್ಷ ಹಲವಾರು ಅವರ ಹುಟ್ಟುಹಬ್ಬದ ದಿನ ಪ್ರತಿಯೊಂದು ಸೇವಾ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ದಿನನೂ ಕೂಡ ಒಂದು ಆಸ್ಪತ್ರೆಗೆ ಮತ್ತೆ ಮಧ್ಯಾಹ್ನ ವೃದ್ಧಾಶ್ರಮಕ್ಕೆ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಇದೇ ರೀತಿ ಅವರು ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಮುಂದೆ ಏನೋ ಕೂಡ ಅವರು ಅದೇ ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ಕುಟುಂಬಕ್ಕೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹುಟ್ಟುಹಬ್ಬದ ರೂವಾರಿ ಉದ್ಯಮಿ ಕಾಳೇಗೌಡ ಅವರು, ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಲಯನ್ಸ್ ಕ್ಲಬ್ ಸ್ನೇಹಿತರು, ಅಭಿಮಾನಿಗಳು ಸೇರಿ ಜಿಲ್ಲಾಸ್ಪತ್ರೆಯಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ನನಗೆ ಅತ್ಯಂತ ಖುಷಿ ಕೊಟ್ಟಿದೆ ಅಂತ ಹೇಳಿದರು. ಇವತ್ತು ಏನು ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಇವತ್ತು ನಮ್ಮ ಮಂಡ್ಯ ಅಭಿಮಾನಿಗಳು ಹಾಗೂ ಸ್ನೇಹಿತ ಬಳಗದವರು ಇವತ್ತು ಎಲ್ಲ ಸೇರಿ ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಏನು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷದಾಯಕವಾದ ವಿಚಾರ. ಇಂಥ ಹುಟ್ಟುಹಬ್ಬ ದಿನಗಳಲ್ಲಿ ಪ್ರತಿಯೊಬ್ಬರೂ ಇಂಥ ಜನಸೇವೆ, ಸಮಾಜ ಸೇವೆ ಮಾಡಲಿ ಅಂತ ನಾನು ತುಂಬ ಹೃದಯದಿಂದ ಆಶಿಸ್ತೀನಿ. ಇಂಥವಕ್ಕೆಲ್ಲ ಪ್ರೋತ್ಸಾಹ ಕೊಡೋದು ತುಂಬ ಸಂತೋಷಕರ ವಿಷಯ ಅಂತ ನಾನು ಹೇಳ್ಕೊತಿದ್ದೀನಿ. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಆಫ್ ಮಂಡ್ಯ ಅಕ್ಷಯ ಸಂಸ್ಥೆ ಅಧ್ಯಕ್ಷರಾದ ವಿಷಕಂಠ, ಪಿ ದಿವ್ಯಾ, ಭೋಗೇಗೌಡ, ವಿಲೇಗೌಡ, ರವಿಶಂಕರ್, ವೆಂಕಟೇಶ್, ಚೆನ್ನೇಗೌಡ ಹಾಗೂ ಅನೇಕ ಗಣ್ಯರು ಹಿತೈಷಿಗಳು ಭಾಗಿಯಾಗಿದ್ದರು. ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಸಹಕಾರ ಕಾಯ್ದೆಗಳಿಗೆ ನಿರಂತರವಾಗಿ ತಿದ್ದುಪಡಿಗಳಾಗುತ್ತಿದ್ದು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹೊಸ ಕಾನೂನುಗಳ ಬಗ್ಗೆ ಅರಿವು ಹೊಂದಬೇಕಂತ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ನಂದೀಶ್ ಹೇಳಿದರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಜಿಲ್ಲಾ ಒಕ್ಕೂಟ, ಜಿಲ್ಲಾ ಸಹಕಾರ ಬ್ಯಾಂಕ್ ಹಾಗೂ ಸಹಕಾರ ಇಲಾಖೆ ಆಶ್ರಯದಲ್ಲಿ ಅಶೋಕನಗರದಲ್ಲಿರುವ ಜಿಲ್ಲಾ ಸಹಕಾರ ಒಕ್ಕೂಟ ಸಭಾಂಗಣದಲ್ಲಿ ಮಂಡ್ಯ ಉಪವಿಭಾಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. 2021ರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರತ್ಯೇಕ ಸಹಕಾರ ಸಚಿವಾಲಯ ಸ್ಥಾಪನೆಯಾದ ಬಳಿಕ ಸಹಕಾರ ಕಾಯ್ದೆಗಳಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಅಂತ ಅವರು ಹೇಳಿದರು. ದಿನ ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟ ಹಾಗೂ ಮಂಡ್ಯ ಜಿಲ್ಲೆಯ ಸಹಕಾರ ಇಲಾಖೆ, MDCC ಬ್ಯಾಂಕ್ ವತಿಯಿಂದ ಮಂಡ್ಯ ಉಪವಿಭಾಗದ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷಗಳಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಜುಲೈ 6ನೇ ತಾರೀಕು 2021ನೇ ಇಸ್ವಿಯಿಂದ ಏನು ಕೇಂದ್ರ ಸರ್ಕಾರದಲ್ಲಿ ಕೋಆಪರೇಟಿವ್ ಮಿನಿಸ್ಟ್ರಿ ಆಯಿತು, ಅವತ್ತಿಂದ ನಿರಂತರವಾಗಿ ಸಹಕಾರ ಕಾಯ್ದೆ ತಿದ್ದುಪಡಿಗಳಾಗ್ತಾನೇ ಇದೆ. ಇದ್ರ ಬಗ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಕಾರ್ಯದರ್ಶಿಗಳಿಗೆ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಅಧ್ಯಕ್ಷರಿಗೆ ಅಪ್ಡೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಮತ್ತು ನಿರಂತರವಾಗಿ ಏನು ಕಂಪ್ಯೂಟರೈಸೇಷನ್ನು ಥ್ರೂಔಟ್ ಕರ್ನಾಟಕ ಆಗ್ತಾ ಇದೆ, ಆದರೆ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಇನ್ನೂ ಕಂಪ್ಯೂಟರೈಸೇಷನ್ ಸ್ಟಾರ್ಟ್ ಆಗಿಲ್ಲ. ಅದ್ರ ಬಗ್ಗೆ ತರಬೇತಿ, ಮಾಹಿತಿ. ಇದಲ್ಲದೆ ಇವತ್ತು ನಾಗರಾಜಯ್ಯನವರು ಬಂದಿದ್ದಾರೆ. ಅವರಿಂದ ಇವ್ರಿಗೆಲ್ಲ ಏನು ಕಾಯ್ದೆಗಳಲ್ಲಿ ತಿದ್ದುಪಡಿ ಆಗಿದೆ,
ಅದ್ರ ಬಗ್ಗೆ ಮಾಹಿತಿಯನ್ನು ನೀಡೋ ಕೆಲಸವನ್ನು ಮಾಡ್ತೇವೆ. ಶಿಬಿರದಲ್ಲಿ ಸಹಕಾರ ಕಾಯ್ದೆ ಮತ್ತು ಕಾನೂನು ಹಾಗೂ ಇತ್ತೀಚಿನ ತಿದ್ದುಪಡಿಗಳ ಬಗ್ಗೆ ನಿವೃತ್ತ ಅಪರ ನಿಬಂಧಕರಾದ ಎಚ್.ಎಸ್. ನಾಗರಾಜ್ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು. ಆಗಿಂದಾಗೆ ಇದಕ್ಕೆ ಕೆಲವು ಹೊಸ ಸೇರ್ಪಡೆ ಬೇಕಾಗಿಲ್ಲದೆ ಇರ್ತಕ್ಕಂಥದನ್ನ ಕೈ ಬಿಡ್ತಕ್ಕಂಥದ್ದು ಮತ್ತು ಮಾರ್ಪಾಡು ಮಾಡ್ಕೊಳ್ತಕ್ಕಂಥದ್ದು ಆ ತಿದ್ದುಪಡಿಗಳು ಸಾಕಷ್ಟು ಸಾರಿ ಆಗ್ತಾ ಇದೆ. ಸೊ ಹಾಗಾಗಿ ಇತ್ತೀಚೆಗೆ ಈ ಕಾಯ್ದೆಗೆ 12/9/2025 ಒಂದು ತಿದ್ದುಪಡಿಯಾಗಿದೆ. ಅಂದ್ರೆ 12 ಸೆಪ್ಟೆಂಬರ್ 2025 ಅಂದ್ರೆ 12/9/2025 ಕೆಲವು ತಿದ್ದುಪಡಿಗಳಾಗಿದೆ ಈ ಒಂದು ಸಹಕಾರ ಕಾಯ್ದೆ. ಅದರಲ್ಲಿ ಮುಖ್ಯವಾಗಿ ಆಗಿರ್ತಕ್ಕ ತಿದ್ದುಪಡಿ ಏನಪ್ಪಾ ಅಂತಂದ್ರೆ ಈ ಒಂದು ಅಸಿಸ್ಟೆಡ್ ಸೊಸೈಟಿ ಅಂದ್ರೆ ನೆರವು ಪಡೆದಿರ್ತಕ್ಕಂಥ ಸಹಕಾರ ಸಂಘಗಳು ಅಂತ ಕಾಯ್ದೆನಲ್ಲಿ ಒಂದು ಅರ್ಥ ವಿವರಣೆ ಇದೆ, ವ್ಯಾಖ್ಯಾನ ಇದೆ, ಡೆಫಿನೇಷನ್ ಕ್ಲಾಸ್ ಇದೆ. ಅಂದ್ರೆ ನೆರವು ಪಡೆದಿರ್ತಕ್ಕಂಥ ಸಹಕಾರ ಸಂಘಗಳು ಅಂದ್ರೆ ಏನು, ಯಾವ ಸಹಕಾರ ಸಂಘಗಳನ್ನು ನಾವು ನೆರವು ಪಡೆದಿರ್ತಕ್ಕಂಥ ಸಹಕಾರ ಸಂಘಗಳು ಅಸಿಸ್ಟೆಡ್ ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ ಅಂತ ಅಂದ್ಬಿಟ್ಟು. ಮೊದಲು ಏನು ಅರ್ಥ ವಿವರಣೆ ಇತ್ತು ಅಂತಂದ್ರೆ ಸರ್ಕಾರದಿಂದ, ಅದು ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರದಿಂದ ಆಗಲಿ, ಜಿಲ್ಲಾ ಪಂಚಾಯತಿಯಿಂದ ಆಗಲಿ, ತಾಲೂಕು ಪಂಚಾಯತಿಯಿಂದ ಆಗಲಿ, ಈ ಒಂದು ಸಂಸ್ಥೆಗಳಿಂದ ತಾವೇನಾದ್ರೂ ಷೇರು ರೂಪದಲ್ಲಿ ಸಹಾಯವನ್ನು ಪಡೆದಿದ್ರೆ, ಸಾಲ ರೂಪದಲ್ಲಿ ಧನ ಸಹಾಯವನ್ನು ಏನಾದರೂ ಪಡೆದಿದ್ರೆ, ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಬ್ಯಾಂಕ್ ಗ್ಯಾರಂಟಿ ಏನಾದರೂ ಪಡ್ಕೊಂಡಿದ್ರೆ ಅವುಗಳನ್ನು ನಾವು ನೆರವು ಪಡೆದಿರ್ತಕ್ಕಂಥ ಸಹಕಾರ ಸಂಘಗಳು ಅಂತ ಕರೀತಾ ಇದ್ದೀವಿ, ಅಂದ್ರೆ ಅಸಿಸ್ಟೆಡ್ ಕೋಆಪರೇಟಿವ್ ಸೊಸೈಟಿ. ಕಾರ್ಯಕ್ರಮದಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕಿ ಶೀಲಾ, ಕೆ. ಅನಿತಾ, ಜ್ಯೋತಿ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು. ಮಂಡ್ಯ ನಗರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷ ಹಿತರಕ್ಷಣಾ ಸಮಿತಿ ಟ್ರಸ್ಟ್ ವತಿಯಿಂದ ಮಾಸಿಕ ಸಭೆ ಮತ್ತು ಗಾನಕೋಗಿಲೆ ಜಾನಕಿರವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಗಾನಕೋಗಿಲೆ ಜಾನಕಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಮಾಜಿ ಸಚಿವ ಕೆ.ಟಿ. ಶ್ರೀಕಂಠೇಗೌಡ, ಜಾನಕಿರವರು ಭಾರತ ದೇಶದ ರತ್ನವಾಗಿದ್ದು ಅವರ ಜೀವಿತಾವಧಿಯಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಆಡುವ ಮೂಲಕ ನಾಡಿನಲ್ಲಿ ಸರಸ್ವತಿಯಾಗಿ ಜೀವಿಸಲಿದ್ದಾರೆ ಎಂದು ಹೇಳಿದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷ ಹಿತರಕ್ಷಣಾ ಸಮಿತಿಯ 2ನೇ ಸಭೆ ನಡೀತಾ ಇದೆ. ಆರಂಭದಲ್ಲಿ ನಮ್ಮ ರಾಷ್ಟ್ರದ ಚಲನಚಿತ್ರ ಕ್ಷೇತ್ರದ ಸಂಗೀತ ವಲಯದಲ್ಲಿ ಅತ್ಯಂತ ದೊಡ್ಡ ಹೆಸರನ್ನು ಮಾಡಿದಂಥ ಶ್ರೀಮತಿ ಎಸ್ ಜಾನಕಿಯವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡಿದ್ದೇವೆ. ಅವರ ಬದುಕಿನಲ್ಲಿ ಮಾಡಿದ ಸಾಧನೆಯನ್ನು ನಾವೆಲ್ಲ ಮೆಲ್ಕು ಹಾಕಿದ್ದೇವೆ. ಅವರಿಗೆ ಸದ್ಗತಿ ಸಿಕ್ಕಲಿ ಅಂತೇಳಿ ಹಾರೈಸ್ತಾ ಇದ್ದೇವೆ. ಈ 2ನೇ ಸಭೆಯಲ್ಲಿ ಇವತ್ತು 4 ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತು ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಹವಾಲುಗಳನ್ನು ತಂದಿರತಕ್ಕಂಥ ಜನರು ಇದ್ದಾರೆ. ಅವರ ಸಮಸ್ಯೆಗಳನ್ನು ಇವತ್ತು ಆಲಿಸುವರಿದ್ದೇವೆ, ಸಭೆಯನ್ನು ಮಾಡುವರಿದ್ದೇವೆ. ನಮ್ಮ ಈ ಪುರುಷರ ಆಯೋಗ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಸಾರ್ವಜನಿಕರಿಂದ ಬಹಳ ದೂರುಗಳು ಬರ್ತಾ ಇದ್ದಾವೆ. ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ರಾಷ್ಟ್ರೀಯ ಪುರುಷ ಹಕ್ಕುಗಳ ಹಿತರಕ್ಷಣಾ ಸಮಿತಿ ಕಾನೂನು ಸಲಹೆಗಾರ ಗುರುಪ್ರಸಾದ್ ಹಾಗೂ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ರೈಜನಾಜ್, ನಟರಾಜ್, ಜಿಟಿ ವೀರಪ್ಪ ಸೇರಿದಂತೆ ಅನೇಕ ಟ್ರಸ್ಟಿಗಳು ಭಾಗಿಯಾಗಿದ್ದರು. ಬನ್ನೂರು ರಸ್ತೆಯಲ್ಲಿರುವ ಕಾಳೇಗೌಡ ಶಾಲೆಯ ರಂಗಮಂದಿರದಲ್ಲಿ ದಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಸಮೃದ್ಧಿ ಅಲಯನ್ಸ್ ಕ್ಲಬ್ನ ವತಿಯಿಂದ ಡಾ ರಾಜೇಂದ್ರ ಪ್ರಸಾದ್ ಸ್ಮಾರಕ ಸಂಸ್ಥೆ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಸಮೃದ್ಧಿ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷರಾದ ಅಂಬುಜಾಕ್ಷಿ ಅವರ ಅಧ್ಯಕ್ಷತೆ ನಡೆಯಿತು. ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ನ ಅಂತಾರಾಷ್ಟ್ರೀಯ ಕಾರ್ಯದರ್ಶಿಗಳಾದ ನಾಗರಾಜ್ ಬೈರಿ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಅವರು, ಕಾರ್ಯಕ್ರಮ ಯಶಸ್ವಿಯಾಗಲಿ, ನಮ್ಮ ಸಂಸ್ಥೆಯು ಸಮಾಜಮುಖಿ ಕೆಲಸ ಮಾಡುತ್ತಿದೆ, ಇದು ನಿರಂತರವಾಗಿ ಮುಂದುವರಿತಿದೆ ಅಂತ ಅವರು ಹೇಳಿದರು. ಈ ಅಡಿಗೆ ಬಿಸಿ ಇದ್ದಾಗ ಹೆಂಗಾದ್ರೂ ತಿನ್ಬಿಡ್ತೀರ ನೀವು, ಬಹಳ ಖುಷಿ. ಹಾಗೆ ಹೊಸದಾಗಿ ಬಟ್ಟೆ ಬಂದಾಗ ಖುಷಿ ಹೇಳ್ತೀವಿ. ಇದ್ಯಾಕೆ ಹೇಳ್ತಿದ್ರೆ ಅಂದ್ರೆ ಇವತ್ತೆಲ್ಲರೂ ಕೂಡ ನಿಮ್ಗೆ ಯೂನಿಫಾರ್ಮ್ ಕೊಡ್ತಾ ಇದ್ದಾರೆ. ಯೂನಿಫಾರ್ಮ್ ಇಂದ ಏನಾಗುತ್ತೆ, ಉತ್ಸಾಹ ಹೆಚ್ಚಾಗುತ್ತೆ. ಈಗ ಹೊಸ ಶೂಸ್ ಏನಾದ್ರು ತಗೊಂಡ್ಬಿಟ್ರೆ ನೀವು ಏನ್ ಹಂಗೆ ಓಡಾಡ್ಬಿಡ್ತೀರಿ, ಓಡ್ಬಿಡ್ತೀರಿ, ಹಂಗೆ ಎಲ್ಲ ಕಡೆ ಅಷ್ಟು ಖುಷಿ. ಹಾಗೆ ಹೊಸ ಬಟ್ಟೆ, ಹೊಸ ಯೂನಿಫಾರ್ಮ್ ಬಂದಾಗ ಏನಾಗುತ್ತೆ, ಕ್ಲಾಸ್ ಹೋಗೋಣ, ಇನ್ನೊಂದಕ್ಕೆ ಹೋಗೋಣ, ಎಲ್ಲರೂ ನೋಡ್ಲಿ, ತೋರ್ಸೋಣ ಅಂತೇಳಿ ಒಂದು ರೀತಿ ಖುಷಿ ಇರುತ್ತೆ. ಆ ರೀತಿ ಇವತ್ತು ಆ ಖುಷಿ ನಿಮ್ದಾಗಿದೆ. ನಮ್ಮ ಏನು ಸ್ಕೂಲ್ ಕಡೆಯಿಂದ, ನಮ್ಮ ಸಮೃದ್ಧಿ ಕ್ಲಬ್ ಕಡೆಯಿಂದ ಇದು ಯೂನಿಫಾರ್ಮ್ ಕೊಡ್ತಾ ಇದ್ರೆ ಅದನ್ನೆಲ್ಲ ಹಾಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಉತ್ಸಾಹದಿಂದ, ಉತ್ಸಾಹದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನ ನೋಡ್ತೀವಿ. ಕೆಲಸ ಕಾರ್ಯ ಅಂದ್ರೆ ನಮ್ದೇ ಕೆಲಸ ಕಾರ್ಯ ಇಲ್ಲ. ನಿಮ್ದೇನ್ ಹೇಳಿ ಕೆಲಸ ಕಾರ್ಯ, ಓದೋದೊಂದೇ ಕೆಲಸ ಕಾರ್ಯ ನಿಮ್ದು. ಒಂದು ತಿಳ್ಕೊಳ್ಳಿ, ನಾವೆಲ್ಲ ಲೈಫಲ್ಲಿ 50 ವರ್ಷ ಅನುಭವ ಹೇಳ್ತಾ ಇರೋದು, ನಾವು ಜೀವನದಲ್ಲಿ ಯಾವುದೇ ತರದಲ್ಲಿ ಯಾವುದೇ ದಾರಿ ಹೋದ್ರೂ ಕೂಡ
ಅದು ಕಷ್ಟನೇ. ಆದ್ರೆ ಓದೋದ್ರಿಂದ ಒಂದ್ರಲ್ಲಿ ಮಾತ್ರ ಜೀವನದಲ್ಲಿ ಬಹಳ ಬೇಗ ಸೆಟ್ಲ್ ಆಗ್ತದೆ. ನೀವು ಚೆನ್ನಾಗಿ ಒಂದು 20 ವರ್ಷ ಓದ್ಬಿಟ್ರೆ ನಿಮ್ ಜೀವನ ಸೆಟ್ಲ್ ಆಗ್ಬಿಡ್ತದೆ. ಅದೇ ನೀವು ಓದದೆ ಹೋದ್ರೆ ಆಮೇಲೆ ನೀವು ಏನೇ ಮಾಡಿ ಎಷ್ಟೇ ಬುದ್ಧಿವಂತರಿ ನಿಮ್ಗಿಂತ ದೊಡ್ಡವ್ರಿಗಿಂತ ನೀವು ಎಷ್ಟೇ ಬುದ್ಧಿವಂತರಿ ಅವ್ರು ಚೆನ್ನಾಗಿ ಜೀವನ ಮಾಡ್ತಿರ್ತಾರೆ. ನೀವು ನೋಡ್ಕೊಂಡು ಅಯ್ಯೋ ನಾನು ಈ ಬುದ್ಧಿವಂತರ ಏನು ಮಾಡಕ್ಕಾಗಿಲ್ಲ ಅಂತ ಇದನ್ನ ಅನುಭವಿಸ್ತೀವಿ. ವೇದಿಕೆಯಲ್ಲಿ ಕೆಟಿ ಹನುಮಂತು, ಚಂದ್ರಶೇಖರ್, ನೀನಾ ಪಾಟೀಲ್, ಗುರುಸ್ವಾಮಿ, ವಿಎಚ್ ರತ್ನ, ಗುರುಕುಮಾರ್, ಡಾಕ್ಟರ್ ನಿಶ್ಚಲ್ ರಾಜ್, ಪ್ರಜ್ವಲ್ ಹಾಗೂ ಚಂದ್ರಪ್ಪ ಸೇರಿದಂತೆ ಅನೇಕರಿದ್ದರು. ಕೇರ್ಪೇಟೆ ತಾಲೂಕಿನ PLD ಬ್ಯಾಂಕ್ ಉಪಾಧ್ಯಕ್ಷ ಸ್ಥಾನ ತೆರವಾಗಿದ್ದ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. ಉಪಾಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀಪುರ ಗ್ರಾಮದ ಚಂದ್ರಗೌಡರನ್ನು ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಕೆ ಮಾಡದ ಕಾರಣ ನೂತನ ಉಪಾಧ್ಯಕ್ಷರಾಗಿ ಚಂದ್ರಗೌಡರವರು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತ ಚುನಾವಣಾಧಿಕಾರಿ ಘೋಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್ ಮಾತನಾಡಿ, ರೈತಪರ ಹಾಗೂ ಬ್ಯಾಂಕಿನ ಶ್ರೇಯೋಭಿವೃದ್ಧಿಗೆ ಕಾಳಜಿ ಇರುವ ವ್ಯಕ್ತಿ ಚಂದ್ರಗೌಡ ಅವರು ಉಪಾಧ್ಯಕ್ಷ ಸ್ಥಾನ ದೊರೆತಿರುವುದು ಸಂತೋಷದ ವಿಷಯ ಅಂತ ಹೇಳಿದರು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಚಂದ್ರಗೌಡ, ನನ್ನ ಮೇಲೆ ವಿಶ್ವಾಸವಿಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳಿದರು. ನೂತನ ಉಪಾಧ್ಯಕ್ಷರಾದ ಚಂದ್ರಗೌಡರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಜನಾಯಕ, ಮುಖಂಡರಾದ ದೇವರಾಜು, ಜ್ಞಾನೇಗೌಡ, ಸೊಳ್ಳೆಪುಳ ಜಯರಾಮು, ಯಜೀಸ್ ಪಾಷಾ ಹಾಗೂ ಮಹೇಂದ್ರ, ಪ್ರಸನ್ನಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಮತ್ತು ಮುಖಂಡರು ಹಾಜರಿದ್ದರು. ಉಪಾಧ್ಯಕ್ಷ ಮಾಡಿರುವ ನಮ್ಮ ಡೈರೆಕ್ಟರ್ಗಳಿಗೆ ಧನ್ಯವಾದಗಳು. ಏನು ಕೆಲಸ ಕಾರ್ಯಗಳ ರೈತರಿಗೆ ಏನು ಸವಲತ್ತುಗಳು ಏನು ಕೊಡಬೇಕು, ನಾವು ಅಧ್ಯಕ್ಷರು ನಮ್ಮ ಏನು ಡೈರೆಕ್ಟರ್ ಅಂತಾರೆ ಆ ಸವಲತ್ತುಗಳು ಕೊಡ್ತೀವಿ ಅಂತ. ಮಂಡ್ಯ ನಗರದ ಕೆಎಂದೊಡ್ಡಿ ರಸ್ತೆಯ ಅರ್ಕೇಶ್ವರ ನಗರದಲ್ಲಿರುವ ಐತಿಹಾಸಿಕ ಅರ್ಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬಾಲಾಜಿ ಕ್ರಿಯೇಷನ್ಸ್ ಲಾಂಛನದಲ್ಲಿ ನಿರ್ಮಾಣವಾಗುತ್ತಿರುವ ಬ್ಯಾಂಗಲ್ ಬಂಗಾರಿ ನೂತನ ಚಲನಚಿತ್ರದ ಶುಭ ಮುಹೂರ್ತ ಸಂಭ್ರಮದಿಂದ ನೆರವೇರಿತು. ಹೊಸಪೇಟೆ ಪ್ರಾಧಿಕಾರದ ಆಯುಕ್ತ ಆರ್ ಯೋಗಾನಂದ ಅವರು ಮೊದಲ ದೃಶ್ಯಕ್ಕೆ ಕ್ಲಾಪ್ ಮಾಡುವ ಮೂಲಕ ಚಿತ್ರೀಕರಣಕ್ಕೆ ಅಧಿಕೃತ ಚಾಲನೆ ನೀಡಿದರು. ಬ್ಯಾಂಗಲ್ ಬಂಗಾರಿ ಸಿನಿಮಾದ ಮುಹೂರ್ತ ಪೂಜೆ ಹಮ್ಮಿಕೊಂಡಿರುವುದು ಸಂತೋಷದ ವಿಷಯವಾಗಿದ್ದು, ಈ ಸಿನಿಮಾ ಅದ್ಭುತವಾಗಿ ಮೂಡಿಬಂದು ಶತದಿನೋತ್ಸವ ಆಚರಿಸಲಿ ನಿರ್ದೇಶಕ ಕನಸು ರಮೇಶ್ ಮತ್ತು ಸಿನಿಮಾದ ಎಲ್ಲ ಪಾತ್ರಧಾರಿಗೂ ಶುಭಾಶಯ ಅಂತ ಹೇಳಿದರು. ಚಿತ್ರದ ನಿರ್ಮಾಪಕ ಹಾಗೂ ನಿರ್ದೇಶಕ ಕನಸು ರಮೇಶ್ ಮಾತನಾಡಿ, ಆಯುಕ್ತ ಹಾಗೂ ಚಿರತೆಮರಿಗಳು ಚಿತ್ರದ ನಂತರ ಇದು ನನ್ನ ನಿರ್ದೇಶನದ 3ನೇ ಸಿನಿಮಾ. ಸಮಾಜದಲ್ಲಿ ಮದುವೆಯಾಗದ ಯುವಕರನ್ನ ಟ್ರ್ಯಾಪ್ ಮಾಡಿ ಬಲೆಗೆ ಬಿಡಿಸಿಕೊಳ್ಳುವ ಜಾಲದ ಬಗ್ಗೆ ಸಸ್ಪೆನ್ಸ್ ಹಾಗೂ ಹಾಸ್ಯಭರಿತವಾಗಿ ಕಥೆ ಹೇಳಲಾಗಿದೆ ಅಂತ ಹೇಳಿದರು. ಮೊದಲನೇ ಚಿತ್ರ ಆಯುಕ್ತ, ಅದು ರಿಲೀಸ್ ಆಗಿ 2023 ರಿಲೀಸ್ ಆಗಿ ಕಂಡಿದೆ. ಎರಡನೇದು ಚಿರತೆಮರಿಗಳು, ಅದು ಈಗ ಒಂದು ಶೆಡ್ಯೂಲ್ ಮುಗಿದು ಇನ್ನೊಂದು ಶೆಡ್ಯೂಲ್ ಅಕ್ಟೋಬರ್ನಲ್ಲಿ ಮತ್ತೆ ಎರಡನೇ ಶೆಡ್ಯೂಲ್ ಕಂಪ್ಲೀಟ್ ಆಗುತ್ತೆ. ಇದು ನನಗೆ 3ನೇ ಚಿತ್ರ ಬ್ಯಾಂಗಲ್ ಬಂಗಾರಿ. ಈ ಬ್ಯಾಂಗಲ್ ಬಂಗಾರಿ ಟೈಟ್ ಹಿಡಿದಕ್ಕೆ ಆ ಟೈಮಲ್ಲಿ ಒಂದು ಕತೆ ರೆಡಿ ಮಾಡ್ತಾ ಇದ್ದು, ಆ ಟೈಮಲ್ಲಿ ಎಕ್ಕ ಫಿಲಮಿಂದ ಒಂದು ಸಾಂಗ್ ಬಂತು. ಆ ಸಾಂಗನ ಒಂದು ಉತ್ಪ್ಲೇಸಕ್ಕೆ ನಾವು ಬ್ಯಾಂಗಲ್ ಬಂಗಾರಿ ಅನ್ನೋದೊಂದು ಲೈನ್ನ ಕ್ಯಾಚ್ ಇದು ಮಾಡ್ಕೊಂಡಿದ್ದೆ. ಈ ಒಂದು ಇಟ್ಟಿದ್ದೀವಿ. ಇದರಲ್ಲಿ ನಾವು ಏನು ಹೇಳಕ್ ಹೊರಟಿದ್ದೀವಿ ಈ ಕಥೆನಲ್ಲಿ ಅಂತಂದ್ರೆ, ಇವತ್ತು ಸಮಾಜದಲ್ಲಿ ಮದುವೆ ಆಗಿರ್ತಕ್ಕಂಥ ಗಂಡು ಮಕ್ಕಳು ಬಹಳ ಇದ್ದಾರೆ. ಆ ಗಂಡು ಮಕ್ಕಳನ್ನ ಕೆಲವು ಕಿಡಿಗೇಡಿಗಳಂದ್ರೆ ದುಡ್ಡು ಮಾಡ್ತಕ್ಕಂಥ ಒಂದು ಗ್ರೂಪು ಅಂಥ ವ್ಯಕ್ತಿಗಳನ್ನ ಯಾವ ರೀತಿ ಹನಿ ಟ್ರ್ಯಾಪ್ ಮಾಡಿ ತಮ್ಮ ಬಲೆಗೆ ಬೀಳಿಸ್ಕೊಂಡು ಅವ್ರಿಗೆ ಏನೆಲ್ಲ ತೊಂದರೆ ಕೊಡ್ತಾರೆ. ಅದರಲ್ಲಿ ಬ್ಯಾಂಗಲ್ ಬಂಗಾರಿ ಪಾತ್ರ ಏನೋ, ಅವಳಿಗೆ ಯಾಕೆ ಆ ಹೆಸರು ಬಂತು, ಜೊತೆಗೆ ಅವ್ರು ಯಾವ್ದು ಹನಿ ಟ್ರ್ಯಾಪ್ ಮಾಡಿದ್ಲು, ಏನಾಯ್ತು ಅನ್ನೋದೇ ಈ ಫಿಲಂ ಕಥೆ. ಇದು ಬಹಳ ಅದ್ಭುತವಾಗಿದೆ, ಸಸ್ಪೆನ್ಸ್ ಆಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 4 ಜನ, 4 ಫೈಟ್ ಇದೆ, 4 ಸಾಂಗ್ ಇದೆ. ಅದರಲ್ಲಿ ಸೋಮಶೇಖರ್ ಅಂತ ಹೀರೋ ಮಾಡ್ತಾ ಇದ್ದಾರೆ, ಅನುಸೂರ ಅಂತ ಹೀರೋಯಿನ್ ಮಾಡ್ತಾ ಇದ್ದಾರೆ, ಮತ್ತೆ ಇನ್ನೂ 2 ನಾಯಕಿಯರ ಪಾತ್ರಗಳಿವೆ. ಅದು ನಾಯಕಿ ಅನುಸ್ವರ ಮಾತನಾಡಿ, ನಾಯಕಿಯಾಗಿ ಇದು ನನಗೆ 2 ಚಿತ್ರ. ಬ್ಯಾಂಗಲ್ ಬಂಗಾರಿ ಚಿತ್ರದ ಕತೆ ತುಂಬಾ ಆಸಕ್ತಿದಾಯಕವಾಗಿದೆ ಅಂತ ಹೇಳಿದರು. ಈ ಮೂವಿಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರೀಸ್, ತುಂಬಾ ಇಂಟ್ರೆಸ್ಟಿಂಗ್ ಸೀನ್ಸ್ ಎಲ್ಲ ಹೇಳಿದ್ದಾರೆ. ಕೇಳಿ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಸೊ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ಸರ್ ಯೂಶಲಿ ಶೂಟ್ಸ್ ಎಲ್ಲ ಇಲ್ಲೇ ಆಗತ್ತೆ ಅನ್ಸುತ್ತೆ, ಮಂಡ್ಯ ಸರೌಂಡಿಂಗ್ಸ್ ಆಗುತ್ತೆ. ಸೊ ಇದರಲ್ಲಿ ನಾನು ಲೀಡಾಗಿ ಮಾಡ್ತಾ ಇರೋದು ನಂಗೆ ನಿಜವಾಗ್ಲೂ ಖುಷಿ ಅನಿಸ್ತಾ ಇದೆ. ಮತ್ತೆ ಟೀಮ್ ಕೂಡ ತುಂಬಾ ಒಳ್ಳೆ ಇದೆ. ಥ್ಯಾಂಕ್ ಯು ಸೋ ಮಚ್.
ನಾಯಕ ನಟ ಸೋಮಶೇಖರ್ ಮಾತನಾಡಿ, ತಂದೆ ಸಮಾನರಾದ ಕನಸು ರಮೇಶ್ ಅವರ ನಿರ್ದೇಶನದಲ್ಲಿ ಇದು ನನ್ನ 3ನೇ ಚಿತ್ರ ಅಂತ ಹೇಳಿದರು. ಅವರ ಅಂಡರಲ್ಲಿ ನಾನು ನಾಯಕ ನಟನಾಗಿ ವರ್ಕ್ ಮಾಡಿದ್ದೆ. ನೆಕ್ಸ್ಟ್ ಈಗ ಇದು ನನಗೆ 3ನೇ ಮೂವಿ. 2ನೇದು ಮಜ್ಜನ, 3ನೇದು ನಮ್ಮ ಕನಸು ರಮೇಶ್ ಸರ್ ಮತ್ತು ದಿಲೀಪ್ ಅವರ ಸಹ ನಿರ್ದೇಶನದಲ್ಲಿ ಮೂಡಿಬರುವಂಥ ಬೆಂಗಲ್ ಬಂಗಾರಿ ಎನ್ನೋ ಚಿತ್ರದಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸುತ್ತಿದ್ದೇನೆ. ನನಗೆ ಭಾಳ ಖುಷಿ ಆಯ್ತೈತೆ. ಇದರಲ್ಲಿ 4 ಫೈಟು 4 ಸಾಂಗ್ ಇದೆ. ಅತ್ಯದ್ಭುತವಾಗಿದೆ ಕತೆ, ತುಂಬ ಚೆನ್ನಾಗಿದೆ. ಕತೆ ಕೇಳಿ ನಾನು ತುಂಬ ಇಂಪ್ರೆಸ್ ಆಗಿ ಇದು ಮಾಡಲೇಬೇಕು ಅಂತ ಒಂದು ಚಾಲೆಂಜ್ ತಗೊಂಡು ಈ ಸಿನಿಮಾಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಮುಹೂರ್ತ ಸಮಾರಂಭದಲ್ಲಿ ಬೋರೇಗೌಡ, ಹಲವು ಕಿರುತೆರೆ ನಟ ನಟಿಯರು, ತಂತ್ರಜ್ಞರು ಸೇರಿದಂತೆ ಗಣ್ಯರು ಭಾಗಿಯಾಗಿದ್ದರು. ಮದ್ದೂರು ತಾಲೂಕಿನಲ್ಲಿ ಅನಧಿಕೃತವಾಗಿ ಕೆಲವು ಖಾಸಗಿ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಬಿಇಒ ಅವರೇ ಸಾರ್ವಜನಿಕವಾಗಿ ಹೇಳಿಕೆ ನೀಡಿದ್ದಾರೆ. ಹಾಗಾದರೆ ಆ ಶಾಲೆಗಳು ಯಾವುದು, ಅವುಗಳ ಸಂಖ್ಯೆ ಎಷ್ಟು, ಅವುಗಳ ವಿರುದ್ಧ ಇದುವರೆಗೆ ಯಾವ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಅಂತ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ಪ್ರಮೋದ್ ಪ್ರಶ್ನೆ ಮಾಡಿದ್ದಾರೆ. ಇದು ಕೇವಲ ಪ್ರಶ್ನೆಯಲ್ಲ, ಪೋಷಕರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ತಿಳಿಯಬೇಕಾದ ವಿಷಯವಾಗಿದೆ. ಅನಧಿಕೃತ ಶಾಲೆಗಳು ನಿಜವಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರೆ ಅವುಗಳ ಹೆಸರುಗಳನ್ನು ಬಹಿರಂಗಪಡಿಸಿ ಕೈಗೊಂಡಿರುವ ಕ್ರಮದ ಮಾಹಿತಿಯನ್ನು ಜನರ ಮುಂದೆ ಇಡಬೇಕು ಅಂತ ಹೇಳಿದ್ದಾರೆ. ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯ ಅಥವಾ ಗೊಂದಲಕ್ಕೆ ಅವಕಾಶ ಇರಬಾರದು ಅಂತ ಅವರು ಸಲಹೆ ನೀಡಿದ್ದಾರೆ. ಸುದ್ದಿವಾಹಿನಿಯಲ್ಲಿ ಕೇವಲ ಅನಧಿಕೃತವಾಗಿ ನಡೀತಿದ್ದೇವೆ ಅನ್ನೋದು ಹೇಳಿಕೆ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಇದ್ರದ್ದು ಮುಂದಿನ ಏನು ಅಂಕವಾಗಿ ಇದು ನಡೆದಿದೆ, ಎಷ್ಟೆಲ್ಲ ಶಾಲೆಗಳು ಮದ್ದೂರು ತಾಲೂಕಿನಲ್ಲಿ ಅನಧಿಕೃತವಾಗಿ ನಡೀತಿದ್ದಾವೆ, ಮತ್ತೆ ಇದಕ್ಕೆ ನೀವೇನಾದ್ರು ಈ ಖಾಸಗಿ ಶಾಲೆಗಳನ್ನ ಮುಚ್ಚೋದಕ್ಕೆ ಏನಾದ್ರೂ ಇಲ್ಲ ನೀವು ಮುಚ್ಚಿದ್ದೀರಾ, ಮತ್ತೆ ಏನಾದರೂ ನಿಮಗೆ ಮುಚ್ಚಿಲ್ಲ ಅಂತಂದ್ರೆ ಮೇಲಧಿಕಾರಿಗಳು ಗಮನ ತಂದಿದ್ದೀರಾ, ನೋಟಿಸ್ ಜಾರಿ ಮಾಡಿದ್ದೀರಾ, ಇದೆಲ್ಲನೂ ನೀವು ಹೇಳಿಕೆ ಕೊಟ್ಟ ನಂತರದಲ್ಲಿ ಸಾರ್ವಜನಿಕವಾಗಿ ಪ್ರಕಟಿಸಬೇಕಾಗಿರುವಂಥದ್ದು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಜವಾಬ್ದಾರಿ. ಆ ಕಾರಣಕ್ಕೆ ನಾವು ಬಂದಿದ್ದೀವಿ. ಏನಾಗಿದೆ ಅಂದರೆ ಮುಂದಿದ್ದು ಕ್ರಮ ಏನು ತಗೊಂಡಿದ್ದೀವಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಶಾಲೆಗಳು ಅದನ್ನು ಅವ್ರು ನೋಡಿಕೊಂಡು ಅವರು ಅಡ್ಮಿಷನ್ ಮಾಡ್ಬೋದು. ಪೇರೆಂಟ್ಸ್ ಅದರ ಬಗ್ಗೆ ತಿಳುವಳಿಕೆ ಇರಲಿ ಅಂತ ನಾವು ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದೀವಿ. ಆಮೇಲೆ ಶಾಲೆಗಳಿಗೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. CRCಗಳು ಮತ್ತು BRCಗಳು ಎಲ್ಲರೂ ವಿಸಿಟ್ ಮಾಡಿ ಅವರಿಂದ ಮಾಹಿತಿ ಪತ್ರವನ್ನು ನಾವು ಮೇಲಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ತೀವಿ. ಅದರಿಂದ ಏನು ಇದು ಬರುತ್ತೆ ಫೀಡ್ಬ್ಯಾಕ್ ಬರುತ್ತೆ, ಅದರ ಮೇಲೆ ನಾವು ಸಂತೋಷ. ಆದರೆ ನಮಗೆ ಈಗ ಏನು ನಾವು ಪೋಷಕರು ಏನಿರ್ತೀವಿ, ನಾವು ಯಾವ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಬೇಕು, ಅದು ಅಧಿಕೃತವಾ ಅನಧಿಕೃತವಾ ಅಂತ ನೀವು ಆ ಒಂದು ಶಾಲೆಯ ಹೆಸರನ್ನೇ ಬಳಸದೆ ಸುಮ್ಮನೆ ಅನಧಿಕೃತವಾಗಿ ಇಲ್ಲಿ ಶಾಲೆಗಳು ನಡೀತಿದ್ದಾವೆ ಅಂತಂದು ಮಾತ್ರಕ್ಕೆ ನಾವು ಅದರಲ್ಲಿ ಯಾವುದು ಅಧಿಕೃತವಾಗಿದೆ ಯಾವುದು ಅನಧಿಕೃತವಾಗಿದೆ ಅಂತ ಕೇಳುವಂಥದ್ದು, ಪೋಷಕರಲ್ಲಿ ತಿಳ್ಕೊಳ್ಳುವಂಥದ್ದು ನೀವು ಹೇಳ್ದೇನೆ ನಾವು ಏನೇನೋ ತಗೊಳ್ಳೋದಕ್ಕೆ ಸದ್ಯಕ್ಕೆ ನಾವು ತಗೊಳ್ಳೋದಕ್ಕೆ ಬೇರೆ ಬೇರೆ ವಿವಿಧ ಕಾನೂನುಗಳಿದ್ದಾವೆ. ಆದರೆ ನಮಗೆ ನೋಡಿದ ತಕ್ಷಣ ಇದು ಖಾಸಗಿ ಶಾಲೆ, ಉತ್ತಮವಾಗಿ ಗುಣಮಟ್ಟದ ಶಿಕ್ಷಣ ಇಲ್ಲಿ ನಡೆಯುತ್ತೆ, ಇಷ್ಟನ್ನ ನಾವು ಗಮನಿಸ್ತೀವಿ ಹೊರತು ಅದು ಅಧಿಕೃತವಾ ಅನಧಿಕೃತವಾ ಅನ್ನೋಂಥದ್ದನ್ನ ಪೋಷಕರಾಗಲಿ ಇಲ್ಲ ಮಕ್ಕಳಾಗಲಿ ಅದನ್ನು ಗಮನಿಸಲ್ಲ. ಇದನ್ನು ಪ್ರಕಟಿಸಬೇಕಾಗಿರೋದು ನೀವು. ನಾವು ಇವತ್ತು ಒತ್ತಾಯ ಮಾಡ್ತಾ ಇರುವಂಥದ್ದು ಅದನ್ನೇ. ಈ ಸಂದರ್ಭದಲ್ಲಿ ಪ್ರಮೋದ್ ಎಸ್, ಮಲ್ಲೇಶ್, ನಾಗರಾಜು, ನಂದೀಶ್, ದೀಪಿಕಾ, ಮಹಾದೇವ, ಮಹೇಂದ್ರ ಕುಮಾರ್, ಗುರ್ಲಿಂಗೆ ಸೇರಿದಂತೆ ಅನೇಕರು ಹಾಜರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,